ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮನೆಯಲ್ಲಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ಸ್ಮೂತಾಗಿ. ಇದು ಜಾಮೂನ್ ಅಂದರೆ ತುಂಬಾ ಇಷ್ಟಪಡ್ತಾರೆ, ಮಕ್ಕಳಿಂದ ಇದ್ದು ದೊಡ್ಡವ್ರವರೆಗೂ. ಮನೇಲಿ ಏನೇ ಚಿಕ್ಕ ಪುಟ್ಟ ಫಂಕ್ಷನ್ ಇರಲಿ, ಬರ್ತ್ಡೇ ಬಂದರೆ ಏನು ಮಾಡೋದು ಅಂದರೆ ಫಸ್ಟ್ ಹೇಳೋದೇ ನನಗೆ ಜಾಮೂನ್ ಇಷ್ಟ ಅಂತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಜಾಮೂನ್ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಕಲಿಸ್ತಿದ್ದೀನಿ. ಇದನ್ನು ನಾದ್ಕೊಳ್ಳಲ್ಲ, ನಾದಿದ್ರೆ ಏನಾಗುತ್ತೆ ಜಾಮೂನ್ ಗಟ್ಟಿ ಆಗುತ್ತೆ. ಇದನ್ನು ಕಲಿಸ್ಕೋಬೇಕು, ಆಮೇಲೆ ಮೆತ್ತಗೆ ಕಲಿಸ್ಬೇಕು. ಜಾಸ್ತಿ ಗಟ್ಟಿ ಆದರೆ ಜಾಮೂನ್ ಗಟ್ಟಿ ಆಗುತ್ತೆ. ಜಾಮೂನ್ ಚೆನ್ನಾಗಿ ಬರಬೇಕಂದ್ರೆ ಮೇನ್ ಈ ಹಿಟ್ಟು ಕಲಿಸೋದು ಮತ್ತು ಪಾಕ ಮಾಡೋದು ಎರಡೂ ಚೆನ್ನಾಗಿ ಬಂತು ಅಂದರೆ ಸಖತ್ತಾಗಿ ಮಾಡ್ಬೋದು. ನೋಡಿ, ನಾನು ಈ ಥರ ಮೆತ್ತಗೆ ಕಲಿಸಿಟ್ಟಿದ್ದೀನಿ. ಇದನ್ನು ನಾನೊಂದು 10 ನಿಮಿಷ ಮುಚ್ಚಿಡ್ತಿದ್ದೀನಿ. ಈಗ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇದು 10 ನಿಮಿಷ ಆಗೋದ್ರೊಳಗಡೆ ಇಲ್ಲಿ ಸಕ್ಕರೆ ಪಾಕ ಆಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಮುಳುಗಷ್ಟು ನೀರು ಹಾಕ್ತಿದೆ. ಈ ಸಕ್ಕರೆ ಕಲಿಸ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಏನಾಗುತ್ತೆ ಸಕ್ಕರೆ ತಳಕ್ಕೆ ಕೊಡುತ್ತೆ. ಈಗ ಕರಗಿದೆ ನೋಡಿ ಸಕ್ಕರೆ. ಈ ಸಕ್ಕರೆ ಪಾಕ ಹೇಗೆ ಅಂದರೆ ಎಳೆ ಪಾಕ ಇರಬೇಕು. ತುಂಬ ಮಂದನೂ ಆಗಬಾರ್ದು, ತುಂಬ ನೀರು ಆಗಬಾರ್ದು, ಎಳೆ ಪಾಕ ಇರಬೇಕು. ನೋಡಿ ಈ ಥರ ಆದಾಗ ಅಂಟು ಬರಬೇಕು. ಚಮಚೆ ಇದೆಯಲ್ಲ, ಚಮಚೆಲಿಂದ ತೆಗೆದಾಗ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಈಗ ಸಕ್ಕರೆ ಪಾಕ ರೆಡಿ ಆಯಿತು. ಈಗ ಉಂಡೆಗಳಾಗಿ ಮಾಡ್ಕೊಳ್ಳೋಣ. 10 ನಿಮಿಷ ಆಯ್ತು, ಇದು ನೆಂದಿದೆ. ಈ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಯಾವುದಾದ್ರೂ ಹಚ್ಕೊಂಡು ಮಾಡ್ಬೋದು. ಈಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳೋಣ. ಮಕ್ಕಳಿದ್ರೆ ಸಣ್ಣ ಸಣ್ಣದು ಮಾಡಿದರೆ ಚೆನ್ನಾಗಿರುತ್ತೆ, ವೇಸ್ಟ್ ಆಗಲ್ಲ. ನೋಡಿ ಈ ಥರ ಆಯಿತು. ಈಗ ಈ ಥರ ಮಾಡ್ಕೊಂಡಿದೆ ಸಣ್ಣ ಸಣ್ಣ ಉಂಡೆ ಥರ. ಈಗ ಬಾಣಲಿ ಇಟ್ಟು ಎಣ್ಣೆ ಹಾಕಿದೆ, ಎಣ್ಣೆ ಕಾದಿದೆ. ಜಾಮೂನ್ ಹಾಕ್ಕೊಳ್ಳೋಣ. ಇದು ಸಣ್ಣ ಉರಿಯಲ್ಲಿನೇ ಉರಿಬೇಕು. ಜಾಸ್ತಿ ಉರಿಟ್ರೆ ಏನಾಗುತ್ತೆ ಮೇಲೆ ರೆಡ್ ಆಗುತ್ತೆ, ಒಳಗಡೆ ಉರಿ ಕುದ್ದಿರಲ್ಲ ಅದು. ಹಾಗಾಗಿ ಸಣ್ಣ ಉರಿಯಲ್ಲಿನೇ ಹುರಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಪಾಕನೂ ಹೀರ್ಕೊಳ್ಳುತ್ತೆ. ಒಳಗಡೆ ಕುದ್ರೆ ತಾನೇ ಅದು ಪಾಕ ಹೀರ್ಕೊಳಕ್ಕೆ ಆಸ್ಪದ ಸಿಗೋದು. ಈಗ ನೋಡಿ ಆಯಿತು ಜಾಮೂನು. ಈಗ ಪಾಕದಲ್ಲಿ ಹಾಕ್ಕೊಳ್ಳೋಣ. ಈಗ ಒಂದು 10 ನಿಮಿಷ ಇದನ್ನು ಹಾಗೆ ಬಿಡೋಣ, ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ನೋಡಿ ಇದನ್ನು ಮುಚ್ಚಿಟ್ಟಿದೆ. ಈಗ ನೋಡಿ ಹೇಗೆ ಹೀರ್ಕೊಂಡಿದೆ ನೋಡಿ. ಜಾಮೂನ್ ಚೆನ್ನಾಗಿ ಬಂದಿದೆ ಅಂದರೆ, ಪಾಕ ಹೀರ್ಕೊಂಡ್ರೆ ಮಾತ್ರ ಜಾಮೂನ್ ಚೆನ್ನಾಗಿ ಬಂದಿದೆ ಅರ್ಥ. ರೆಡಿ ಆಯ್ತು ನೋಡಿ ಗುಲಾಬ್ ಜಾಮೂನು. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.